ಕಾಶ್ಮೀರದಲ್ಲಿ ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ನನ್ನ ಸಹೋದ್ಯೋಗಿ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡುತ್ತಾ ಇದ್ದಾರೆ. ಯುದ್ಧ ಪೀಡಿತ ಭಾಗದಿಂದ ಶಬೀರ್ ಅಲ್ಲೇ ಇದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಹೇಗಿದೆ ಪರಿಸ್ಥಿತಿ, ಯಾವ ರೀತಿಯಾಗಿದೆ? ಪಬ್ಲಿಕ್ ಟಿವಿ ನೇರ ವರದಿಯನ್ನು ಕೊಡ್ತಾ ಇದೆ ಗ್ರೌಂಡ್ ಝೀರೋ ಇಂದ. ಕಾಶ್ಮೀರದಲ್ಲಿ ಪಬ್ಲಿಕ್ ಟಿವಿ ಪ್ರತಿನಿಧಿ ಶಬೀರ್ ನೇರವಾಗಿ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಅವರಿದ್ದಂಥ ಜಾಗದಲ್ಲಿ ಮಿಸೈಲ್ಸ್ಗಳು ಹೇಗೆ ಬರ್ತಾ ಇತ್ತು ಏನು ಅನ್ನುವಂಥದ್ದನ್ನು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ನಿರಂತರವಾಗಿ ಗ್ರೌಂಡ್ ಝೀರೋ ಇಂದ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ. ಹೇಗಿದೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತೇಳಿ. ಈಗ ಆ್ಯಕ್ಚುಲಿ ಎಲ್ಲಿದ್ದೀರಾ, ಏನಿದೆ ಪರಿಸ್ಥಿತಿ? ಈಗಲೂ ಕೂಡ ಮಿಸೈಲ್ಸ್ಗಳು ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದೆಯಾ? ಆಮೇಲೆ ಯಾವ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಹಾನಿಯಾಗಿದೆ? ನೀವಿರುವಂಥ ಭಾಗದಲ್ಲಿ ಏನಾದರೂ ಹಾನಿಗಳಾಗಿರುವಂಥದ್ದು ಇದೆಯಾ? ನೀವು ಸುರಕ್ಷಿತವಾಗಿದ್ದೀರಾ? ಅರುಣ್, ಈಗ ಸದ್ಯಕ್ಕೆ ನಾನು ಸುರಕ್ಷಿತವಾಗಿದ್ದೀನಿ. ಈಗ ನೋಡ್ಬೋದು, ನಾನೀಗ ಪೂಂಚ್ ಜಿಲ್ಲೆಯಲ್ಲಿದ್ದೀನಿ. ಪೂಂಚ್ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಶೆಲ್ಲಿಂಗ್ ಆಗ್ತಾ ಇದೆ. ಈಗ ಜನರಲ್ ಒಂದು ಆತಂಕ ಶುರುವಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಗುಡ್ಡಗಾಡು ಪ್ರದೇಶಗಳಲ್ಲಿರುವಂಥವ್ರಿಗೆ ನಾನು ದೃಶ್ಯಗಳಲ್ಲಿ ಅದು ಏನು ಸನ್ನಿವೇಶಗಳಾಗ್ತಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತೀನಿ. ನೋಡಿ, ನೀವು ಒಮ್ಮೆ ದೃಶ್ಯಗಳಲ್ಲಿ ನೋಡಿ, ಬೆಟ್ಟ ಗುಡ್ಡಗಳಲ್ಲಿ ಒಂಟಿ ಮನೆಗಳು ಹೇಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಹೋಗಿ. ಮುಂದೆ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿಯಾದಂಥ ಮನೆಗಳು ಕಾಣಿಸ್ತಾ ಇದ್ದಾವೆ. ಮತ್ತು ಎಲ್ಲವೂ ಕೂಡ ಬೆಟ್ಟದ ತುದಿಗಳಲ್ಲಿರುವಂತಹ ಮನೆಗಳು. ಅಲ್ಲೇ ಅವರು ಜೀವನವನ್ನು ಕಟ್ಕೊಂಡಿರುವಂಥದ್ದು, ಸಣ್ಣ ಪುಟ್ಟ ಕೃಷಿಯನ್ನ ಮಾಡಿಕೊಂಡು ಅಲ್ಲೇ ಅವರು ಉಳ್ಕೊಂಡಿರುವಂಥದ್ದು ಕೂಡ. ಸೊ ಈ ಜನರಿಗೆ ಈಗ ಒಂದು ಹೊಸ ಆತಂಕ ಶುರುವಾಗಿರುವಂಥದ್ದು ಏನು ಅಂದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆತಂಕದ ವಾತಾವರಣ ನಿರ್ಮಾಣ ಆಗ್ತಿರುವಂತಹ ಬೆನ್ನಲ್ಲೇ ಎರಡೂ ದೇಶಗಳಿಂದಲೂ ಕೂಡ ಡ್ರೋನ್ ದಾಳಿಗಳಾಗ್ತಾ ಇದ್ದಾವೆ. ಒಂದು ಕಡೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅದನ್ನ ಏನು ತಡೆಯುವಂತ ಕೆಲಸವನ್ನ, ನಾಶಪಡಿಸುವಂತ ಕೆಲಸವನ್ನ, ಆಕಾಶದಲ್ಲೇ ಹೊಡೆದುರುಳಿಸುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಭಾರತ ಮಾಡ್ತಾ ಇರುವಂತದ್ದು. ಹೀಗೆ ಏನ್ ಕ್ಲಾಶ್ ಆಗ್ತಾ ಇದಾವೆ ಅವು ಎಲ್ಲವೂ ಕೂಡ ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಬಂದು ಬೀಳುವಂತ ಭೀತಿಯಲ್ಲಿದ್ದಾರೆ. ಹೀಗಾಗಿ ಜನರು ಊರನ್ನ ತೊರಿತಿದ್ದಾರೆ. ಒಂದಿಷ್ಟು ಜನ ಲೋಕಲೈಟ್ಸ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅದಾದ್ಮೇಲೆ ಮತ್ತೆ ಕೂಡ ನಾನು ಮುಂದುವರಿಸ್ತೀನಿ. ಅಭಿ ಸಾರೆ ಲೋಗ್ को लेके तुम कहाँ जा रहे हो? एक्चुअली रात को 8:30 का टाइम था, जो ड्रोन आई पाकिस्तान की तरफ से, तो लोगों में अफरा तफरी मच गई है. एक बड़ा पैनिक माहौल हो गया वहाँ पर. और हम जो हमारी यूथ है, हमारे लड़के काफ़ी हैं, हमारी एक टीम है, हम सभी पूरे मोहल्ले में घूमे और उनके लोगों के घर गए. जो औरतें थी, कुछ को हम जो हार्ट पेशेंट थे, कुछ बीपी के थे, उनको हॉस्पिटल पहुँचाया. बाकी को हमने गाड़ियों की, सुबह की गाड़ी कर रहे हैं हम. रात को 8 बजे के लेके अब तक सोए नहीं हम. सुबह 4 बजे से हमारा ट्रैफिक जो है लगा हुआ है, लगातार जा रहा है. जो भी गाड़ी थी हमारी अपनी पर्सनल थी, कोई भी थी, हमने वो नहीं छोड़ी. लोगों को अपने सुरक्षित मुकाम पर पहुंचने के लिए पूरी कोशिश कर रहे हैं. कल रात में क्या देखा आपने? जो ड्रोन का बरसात हो रही थी, अनदर तरफ से एक इंडिया का वो डिस्पोज कर रहे थे, कैसे आपको देखा है क्या हो रहा है? जैसे हमने देखा कि 8:30 का टाइम था, 9 का टाइम था, तो हम बाहर निकले, आवाज़ आई कुछ, देखा हमने ड्रोन आ गए थे. तो हमारी जो इंडियन फोर्स थी, तो उनको कुछ भी करने नहीं दिया. जहाँ पर थी वो, जहाँ दिखे उनकी, वहीं पर उनको डिस्ट्रॉय कर दिया. तो हमें सुरक्षित रखा, हमारी आवाम को सुरक्षित रखा. हम सिटी में मेन थे, सिटी में भी कुछ ड्रोन गिरे, तो उनको डिस्ट्रॉय करके जो उनके मटेरियल था वो गिरा नीचे. बाकी तो ये ड्रोन गिर रहे हैं नीचे, वो पहाड़ी में गिरने का आतंक हुआ है ना, थोड़ा डर का माहौल लग रहा है ना? हाँ, वो उसी ड्रोन की वजह से जो उसके मटेरियल नीचे गिरा, उसकी वजह से पैनिक हुआ सिटी में. तो उसी वजह से लोग अफरा तफरी मच के, कुछ घर से बाहर निकल गए, कुछ घरों में छुप गए, कुछ हॉस्पिटल में पहुंच गए, कुछ सुरक्षित जगह पर हमने उनको पहुंचाने की कोशिश की जहां तक हमसे हुआ. अभी भी देख सकते हो आप यहाँ पर कितनी ट्रैफिक है. अभी भी हम राजौरी से स्पेशल आए हैं. कुछ लोग हमारे पीछे गाँव चंदीमाड़ के हैं, कुछ लोग उधर के हैं. उनको हम अपने घर पर छोड़ के, तो हम उनको फिर वापस जाएंगे अपने घर में. ಅರುಣ್, ಕೇಳಿಸ್ಕೊಂಡ್ರಲ್ಲ, ರಜೌರಿ ಮತ್ತೆ ಪೂಂಚ್ನಲ್ಲಿ ಎರಡೂ ಕಡೆಯೂ ಕೂಡ ನಿನ್ನೆ ಡ್ರೋನ್ನ ಮಳೆ ಆಗ್ತಾ ಇತ್ತು. ಬಹುಶಃ ನಾನು ಕೂಡ ನಿನ್ನೆ ರಜೌರಿಯಲ್ಲಿ ಸ್ಟೇ ಆಗಿದ್ದೆ. ಇಡೀ ದಿನ ರಾತ್ರಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಸೌಂಡು. ಎಷ್ಟು ದೊಡ್ಡ ಪ್ರಮಾಣದ ಸೌಂಡು ಅಂದರೆ, ಒಮ್ಮೊಮ್ಮೆ ಒಂದೊಂದು ಡ್ರೋನ್ಗಳ ಉಡಾಯಿಸಿದಂಥ ಸಂದರ್ಭದಲ್ಲಿ, ಅವು ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ನಾವಿರುವಂಥ ಸ್ಥಳಗಳು ಕೂಡ ಒಮ್ಮೆ ವೈಬ್ರೇಟ್ ಆಗುವಂತಹ ಫೀಲ್ ಕೂಡ ನಮ್ಗೆ ಆಗ್ತಾ ಇತ್ತು. ಆ ರೀತಿಯಾದಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇತ್ತು. ಅಂತಹ ಡೆಸ್ಟ್ರಾಯ್ ಆಗಿರುವಂಥ ಡ್ರೋನ್ಗಳು ಅಥವಾ ಪಾಕಿಸ್ತಾನ ಕಳಿಸ್ತಾ ಇರುವಂತಹ ಕ್ಷಿಪಣಿಗಳೇನಿದ್ದಾವೆ, ಅವುಗಳು ಈ ರೀತಿಯಾದಂತಹ ಗುಡ್ಡಗಾಡು ಪ್ರದೇಶಗಳಲ್ಲಿ, ಮನೆಗಳಲ್ಲಿ ಬೀಳುವಂಥ
ಅನ್ನುವಂಥ ಆತಂಕ ಈಗ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಊರುಗಳನ್ನು ತೊರೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಮತ್ತೊಂದು ಭಾಗದಲ್ಲೂ ಕೂಡ ತೋರಿಸ್ತೀನಿ ಯಾವ ರೀತಿಯಾದಂಥ ಸನ್ನಿವೇಶ ಇದೆ, ಜನ ಗಾಡಿಗಳ ಮೂಲಕ ಬೇರೆ ಬೇರೆ ಭಾಗಗಳ ಮೂಲಕ ಹೇಗೆ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ತೋರಿಸ್ತೀನಿ. ನೋಡಿ, ಇಲ್ಲೆಲ್ಲರೂ ಕೂಡ ಎಲ್ಲ ಒಂದು ಪಾಯಿಂಟ್ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಅನ್ನ ಮಾಡಿಕೊಂಡು ಇಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆಗೆ ಹೋಗುವಂತ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ ನೋಡಿ, ಇಲ್ಲಿ ಕುರಿಗಳನ್ನ ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಏನಾಗುತ್ತೋ ಏನೋ ಅನ್ನುವಂತ ಆತಂಕದಲ್ಲಿ ನೋಡಿ ಜನ ಎಲ್ಲರೂ ಕೂಡ, ಇವರೆಲ್ಲರೂ ಕೂಡ ಸರೌಂಡಿಂಗ್ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವಂತ ಜನರು ಎಲ್ಲರೂ ಕೂಡ ಈಗ ಊರುಗಳನ್ನ ಖಾಲಿ ಮಾಡಿ ತಮ್ಮ ಸಂಬಂಧಿಕರು ತಮ್ಮ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತ ಕೆಲಸಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಿದ್ದಾರೆ. ಪೂಂಚ್ ಮತ್ತೆ ರಜೋರಿ ಅಂತಹ ಏನು ಬಾರ್ಡರ್ಗೆ ಬಹಳ ಹತ್ರ ಇರುವಂತ ಸ್ಥಳಗಳೇನಿದಾವಲ್ಲ, ಇಲ್ಲಂತೂ ಭಯಾನಕವಾದಂತ ವಾತಾವರಣ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬರ್ತೀನಿ. ನಿಮ್ಮ ಹತ್ರ ಏನು ಪರಿಸ್ಥಿತಿ ಇದೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಅನ್ನೋದನ್ನ ಹೇಳ್ತಾ ಇದ್ರಿ ನೀವು. ಬಟ್ ಎಲ್ಲೂ ಕೂಡ ಯಾವುದೇ ರೀತಿಯಾಗಿ ಹಾನಿಗಳು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ, ಪ್ರಾಣ ಹಾನಿಗಳಾಗಿರುವಂಥ ವರದಿಗಳು ಕೂಡ ಬರ್ತಾ ಇಲ್ಲ.